ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ಇಂದು ನಡೆದಂತಹ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನಾವೀಗ ನೋಡೋಣ. ಮೊದಲನೇ ನೋಡಿ, ಪಾರ್ಟ್ ಎದಲ್ಲಿ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಡ್ಯಾಶ್ ಈಸ್ ಡಿಸ್ಕ್ರೈಬ್ಡ್ ಆಸ್ ಜೆಂಟಲ್, ಲವಿಂಗ್ ಆ್ಯಂಡ್ ಬ್ಲ್ಯಾಕ್ ಬ್ರೋಡ್. ಯಾವುದು? ನೈಟ್, ರಾತ್ರಿಯನ್ನು ಈ ರೀತಿ ಡಿಸ್ಕ್ರೈಬ್ ಮಾಡಿದ್ದಾರೆ, ಜೆಂಟಲ್, ಲವಿಂಗ್ ಆ್ಯಂಡ್ ಬ್ಲ್ಯಾಕ್ ಬ್ರೋಡ್ ಅಂತ. ಇನ್ ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ಇನ್ ಟು ಡಿಯರ್ ವಾಸ್ ದ ಇನಿಷಿಯಲ್ ಪನಿಷ್ಮೆಂಟ್ ಗಿವನ್ ಟು ದ ಕ್ರಿಮಿನಲ್. ಯಾವುದು ಇನಿಷಿಯಲ್ ಪನಿಷ್ಮೆಂಟ್ ಏನು ಕೊಟ್ಟಿದ್ರು? ಡೆತ್ ಸೆಂಟೆನ್ಸ್. ಮೊದಲು ಡೆತ್ ಸೆಂಟೆನ್ಸ್ ಕೊಟ್ಟಿತ್ತು ಕ್ರಿಮಿನಲ್ಗೆ, ಆಮೇಲೆ ಚೇಂಜ್ ಮಾಡಿದರು. ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಆನ್ ಚಿಲ್ಡ್ರನ್ ಲೈಫ್ ಡಸ್ ನಾಟ್ ಟ್ಯಾರಿ ವಿತ್ ಎಸ್ಟರ್ಡೇ. ಆಪ್ಷನ್ ಡಿ is the correct answer. Match the items in column A with column B with reference to the play Sunny Morning and choose the correct option. ನೋಡಿ, ಕರೆಕ್ಟ್ ಆಪ್ಷನ್ ಯಾವುದಿದೆ? ಬಿ. ಎ ವೈಲ್ಡ್ ಬೋರ್ಸ್ ಹೆಡ್, ಡಾನ್ ಗೊಂಜಾಲೆಸ್ ಸ್ಟಡಿ, ಟೈಗರ್ ಸ್ಕಿನ್, ಡೊನಾಲ್ಡ್ ಆರಾಸ್ ಬಾರ್ಡರ್, ಹ್ಯಾಂಡ್ ಕರ್ಚೀಫ್ ಆಸ್ ಎ ಶೂ ಬ್ರಷ್. ಆದ ಕಾರಣ ಬಿ ಆಪ್ಷನ್ನು ಸರಿಯಾಗಿದೆ. ಇನ್ ದ ಗಾರ್ಡನರ್ ಡ್ಯಾಶ್ ಬೆಡೆಕ್ಡ್ ಹಿಮ್ಸೆಲ್ಫ್ ವಿತ್ ಗೋಲ್ಡ್, ಬಿಲ್ಟ್ ಎ ಮ್ಯಾನ್ಷನ್ ಆ್ಯಂಡ್ ಇನ್ವೈಟೆಡ್ ಸ್ಕಾಲರ್ಸ್ ಟು ಹಿಸ್ ಹೌಸ್. ಯಾರು? ಬಸವಯ್ಯ bedecked himself with gold, built a mansion and invited scholars to his house. In the interview, Bose does not make this statement about books. ಯಾವ ಸ್ಟೇಟ್ಮೆಂಟ್ ಮಾಡಿಲ್ಲ ಅವರು? ಮಾಡರ್ನ್ ಡೆವಲಪ್ಮೆಂಟ್ ವುಡ್ ರೀಪ್ಲೇಸ್ ಬುಕ್ಸ್ ವಿತ್ ಮೋರ್ ಡೈನಮಿಕ್ ಥಿಂಗ್ಸ್ ಅಂತ ಅನ್ನೋ ಸ್ಟೇಟ್ಮೆಂಟ್ ಅನ್ನು ಮಾಡಿಲ್ಲ. ಇಲ್ಲಿ ನೋಡಿ, ಡಸ್ ನಾಟ್ ಮೇಕ್ ದಿಸ್ ಸ್ಟೇಟ್ಮೆಂಟ್. ಇದನ್ನು ನೀವು ಲಕ್ಷ್ಯ ಕೊಟ್ಟು ನೋಡಬೇಕು. ಬಹಳಷ್ಟು ಹುಡುಗರು ಕೆಲವೊಮ್ಮೆ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಈ ಕ್ವಶನ್ ಅನ್ನು. ಈ ಸ್ಟೇಟ್ಮೆಂಟ್ ಮಾಡಿಲ್ಲ ಅಂದ್ರೆ ಅವರು ಮಾಡರ್ನ್ ಡೆವಲಪ್ಮೆಂಟ್ಸ್ ವುಡ್ ರೀಪ್ಲೇಸ್ ಬುಕ್ಸ್ ಅಂತ ಹೇಳಿಲ್ಲ. ಏನೇ ನಮ್ಮಲ್ಲಿ ಡೆವಲಪ್ಮೆಂಟ್ ಆದರೂ ಕೂಡ, ನಾವು ಮೊಬೈಲ್ ಕಂಡುಹಿಡಲಿ, ಕಂಪ್ಯೂಟರ್ ಕಂಡುಹಿಡಲಿ, ಏನೇ ಕಂಡುಹಿಡಿದ್ರೂ ಕೂಡ ಅದು ಒಂದು ಎಕ್ಸ್ಟೆನ್ಷನ್ ಇದ್ದ ಹಾಗೆ. ಆದರೆ ದಟ್ ವಿಲ್ ನಾಟ್ ರೀಪ್ಲೇಸ್ ಬುಕ್ಸ್ ಅಂತ ಹೇಳಿದ್ದಾರೆ ಅವರು. ಆದ ಕಾರಣ ಈ ಸ್ಟೇಟ್ಮೆಂಟನ್ನು ಅವರು ಮಾಡಿಲ್ಲ. ದ ಲೈಫ್ ಆಫ್ ಡ್ಯಾಶ್ ಇಸ್ ಬಿಕಮಿಂಗ್ ಮೋರ್ ಹೆಜಾರ್ಡಸ್ ಎವ್ರಿ ಡೇ ಇನ್ ಬ್ರೆಜಿಲ್ ಅಕಾರ್ಡಿಂಗ್ ಟು ದ ಜಾರ್ಜ್ ಮೈಕ್ಸ್. ಯಾವುದು? ಪೆಡೆಸ್ಟ್ರಿಯನ್ಸ್, ಪಾದಚಾರಿಗಳ ಲೈಫು ಬಹಳ ಇದಾಗ್ತಾ ಇದೆ ಎವ್ರಿ ಡೇ ಬ್ರೆಜಿಲ್ನಲ್ಲಿ ಅಂತ. In the story, the voter dash was the leader of Progressive Organization Party. ನೋಡಿ, POP ಲೀಡರ್ ಯಾರು? ಮಾಧುಕ. ಮಾರ್ಕ ಸಾಹೇಬೆ PAP ಇದು, ಮಾಧುಕ POP ಇದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, 9. The secondary school teacher mentioned in the essay where there is a wheel. ನೋಡಿ, ಡೈರೆಕ್ಟ್ ಕ್ವಶನ್ ಇದೆ. ಯಾರು? ಫಾತಿಮಾ. ಫಾತಿಮಾ is the secondary school teacher. According to the poem, water dash is a witness to the centuries of social injustice. ಯಾವುದು? ವಾಟರ್ ನೀರಿನ ಮೂಲಕ ಒಂದು ಸಾಮಾಜಿಕ ಇದು ಅನ್ಯಾಯ ನಮಗೆ ಕಂಡು ಬರ್ತಾ ಇದೆ ಅಂತ ಹೇಳ್ತಾರೆ ಆ ಇದರಲ್ಲಿ. Fill in the blanks with the passive form of the verbs given in the brackets. Chipko movement took place in the Garhwal Himalaya. It was supported by the peasant women. A large-scale deforestation was opposed by them. Many songs were composed to spread the message of the movement. In the next ನೋಡೋಣ. Fill in the blanks by choosing the appropriate expressions given in the brackets. Cycling has swept across Pudukottai. It was the brainchild of Sheila Rani Chunkat, who was the former district collector. Read the following paragraph, match the pronouns in column A with nouns, noun phrases in column B, refer to. Oliver Goldsmith was sometimes called Dr. Goldsmith because he had studied medicine. One day a poor woman came to his house and she asked him if he would come to see her husband who was sick and would not eat any food. Dr. Goldsmith gave her a small box which had money in it. ಇಲ್ಲ ನೋಡಿ, ಹಿ ಅಂದರೆ ಯಾರು? ಹಿ ಅಂದರೆ ಡಾಕ್ಟರ್ ಗೋಲ್ಡ್ ಸ್ಮಿತ್. ಹೀಸ್ ಅಂದರೆ ಯಾರ್ದು? ಹೀಸ್ ಅವನ ಅಂದರೆ ಡಾಕ್ಟರ್ ಗೋಲ್ಡ್ ಸ್ಮಿತ್ಸ್. ಶಿ ಅಂದರೆ ಯಾರಿಲ್ಲಿ? ಪುವರ್ ವುಮನ್. ಹೂ ಅಂದರೆ ಪುವರ್ ವುಮನ್ಸ್ ಹಸ್ಬೆಂಡ್. ವಿಚ್ ಅಂದರೆ ಎ ಸ್ಮಾಲ್ ಬಾಕ್ಸ್. ನೋಡಿ, ಇಲ್ಲಿವರೆಗೆ ನಾವು ಈ ಅಬ್ಜೆಕ್ಟಿವ್ ಟೈಪು, ಈ 1 ಮಾರ್ಕಿನ ಇವನ್ನೆಲ್ಲ ನೋಡಿದ್ವಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಉತ್ತರಗಳನ್ನು ನೋಡೋಣ.